ಕ್ಯಾಸ್ಟ್ ಅಂತೇನಿಲ್ಲ, ಎಲ್ಲ ನಮ್ಮ ಧರ್ಮಸ್ಥಳ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಮತ್ತೆ ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ತಿರುಪತಿನಲ್ಲಿ ಯಾವ ತರ ಇದೆಯೋ ಅದೇ ತರ ಇಲ್ಲಿ ಭಯಂಕರ ವಿಶೇಷ ಇದೆ. ಉಚಿತವಾಗಿ ಊಟ ಎಲ್ಲ ಕೊಡ್ತಾರೆ, ಮತ್ತೆ ಮಲಗಕ್ಕೆಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಒಳ್ಳೇದಾಗಿದೆ, ಒಳ್ಳೇದಾಗ್ತಾ ಇದೆ. ಮತ್ತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕಂತ ನಿಮ್ಮ ಮಾಧ್ಯಮ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲ ಸುತ್ತಾಡ್ತಾ ಇದ್ದಾರೆ. ಮತ್ತೆ ನೋಡಿ ಆಲ್ದ ಮರಕ್ಕೆಲ್ಲ ತೆಂಗಿನಕಾಯಿ ಕಟ್ಟಿದ್ದಾರೆ. ಭಯಂಕರ ವಿಶೇಷ ಇದೆ ಇಲ್ಲಿ, ಒಳ್ಳೇದಾಗಿದೆ ಎಲ್ಲರಿಗೂ. ನಾವು ಕುಟುಂಬ ಸಮೇತ 9 ವಾರನೂ ಬರ್ತಾ ಇದ್ದೀವಿ. ಈಗ 8ನೇ ವಾರ, ಇನ್ನೊಂದು ವಾರ ಕೂಡ ಬರ್ತೀವಿ. ಬಂದು ಮಡ್ಲಕ್ಕಿ ಎಲ್ಲ ಕಟ್ಟಿ ಎಲ್ಲ ಅರ್ಕೆ ಎಲ್ಲ ತೀರಿಸ್ಕೊಂತೀವಿ. ನಮಗೆಲ್ಲ ಒಳ್ಳೇದಾಗಿದೆ ಸರ್. ನಾವು ಸುಮಾರು ಚಿಕ್ಕ ಹುಡುಗರಿಂದ ನಮ್ಮ ತಾತನವ್ರ ಕಾಲದಿಂದ ನೋಡ್ತಾ ಇದ್ದೀವಿ. ಸುಮಾರು ಕಾಲದಿಂದಲೂ ಇಲ್ಲಿ ಒಳ್ಳೇದಾಗ್ತಾ ಇದೆ. ನಾವು ಚಿಕ್ಕ ಹುಡುಗಿಂದ ಓಡಾಡ್ತಾ ಇದ್ದೀವಿ. ಇಲ್ಲಿ ಪಕ್ಕದಲ್ಲೇ ನಮ್ಮ ಜಮೀನಿದೆ. ಸುಮಾರು ವರ್ಷದಿಂದ ನಮ್ಮ ತಾತನವರು ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾ ಇದ್ರು ಇಲ್ಲಿ ಸ್ವಲ್ಪ ಏನೋ ಸ್ವಲ್ಪ ಪವಾಡ ಇದೆ ಅಂತ ಹೇಳ್ತಾ ಇದ್ರು. ಸರ್ ಎಷ್ಟು ವರ್ಷದಿಂದ ಬರ್ತೀರಾ? ಸರ್ ನಾವು ಹುಟ್ಟಿದಾಗಿಂದ ಓಡಾಡ್ತಾ ಇದ್ವಿ. ನಮ್ಮ ತಾತನವರು ನಮ್ಮ ಅಜ್ಜಿಯವರು ನಾವೆಲ್ಲ ಓಡಾಡ್ತಾ ಇದ್ದೀವಿ. ಇಲ್ಲಿ ಒಳ್ಳೇದಾಗಿದೆ ಸರ್. ಸರ್ ನಮಗೆಲ್ಲ ಚೆನ್ನಾಗಿದೆ. ಅವತ್ತಿಂದ ನಾವು ಪೂಜೆನೂ ಇಲ್ಲ ಮಾಡ್ತಾಯಿದ್ವಿ. ಮುನೇಶ್ವರ ದೇವಸ್ಥಾನ ಇದ್ದಾರಲ್ಲ, ಮುನೇಶ್ವರ ಇದ್ದಾರಲ್ಲ, ಅವತ್ತಿಂದನೂ ನಾವು ಇಲ್ಲೇ ಮಾಡ್ತಾಯಿದ್ವಿ, ಇಲ್ಲೇ ಓಡಾಡ್ತಾ ಇದ್ವಿ. ನಮಗೆಲ್ಲ ಚೆನ್ನಾಗಿದೆ. ಇವತ್ತು ಅಮಾವಾಸ್ಯೆ ದಿನ ಏನು ವಿಶೇಷ ಪೂಜೆ? ಸರ್ ಎಲ್ಲ ವಿಶೇಷ. ಇವಾಗ ಮೆಣಸಿನ್ಕಾಯಿ ಹೋಮ ಮಾಡ್ತಾಯಿದ್ದಾರೆ. ಒಂಚೂರು ಕೂಡ ಘಾಟು ಬರಲ್ಲ, ಯಾಕಂದರೆ ಅಷ್ಟೊಂದು ಸತ್ಯ ಇದೆ ಇಲ್ಲಿ. ಏನೂ ತೊಂದರೆ ಇಲ್ಲ. ಎಲ್ಲರೂ ಬಂದು ಆರಾಮಾಗಿ ಬಂದು ಪೂಜೆ ಮುಗಿಸ್ಕೊಂಡು ಆರಾಮಾಗಿ ಒಳ್ಳೇದಾಗುತ್ತೆ. 100% ಒಳ್ಳೇದು. ಇಲ್ಲಿ ಮೋಸ ಇನ್ನೊಂದು ಅದು ಯಾರು ಕೆಲವರೆಲ್ಲ ಮನೆ ಹೇಳಿದಾರಂತೆ, ಅವೆಲ್ಲ ಸುಳ್ಳು. 100% ಸುಳ್ಳು. ಇಲ್ಲಿ 100% ಸತ್ಯ ನಡೀತಾ ಇದೆ. ನಾವು ಇಲ್ಲಿ ಸ್ಥಳೀಯರು, ನಾವು ಹೇಳ್ತಾ ಇದ್ದೀರಿ 100% ಸತ್ಯ ಇಲ್ಲಿ. ನಾವು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ. ನಾವು ಎಷ್ಟೊಂದು ಇಲ್ಲಿ ನೋಡ್ತಾ ಇದ್ದೀವಿ. ಒಳ್ಳೇದಾಗ್ತಾ ಇದೆ. ಬಂದವರು ಎಲ್ಲರೂ ಅಷ್ಟೇ, ಒಳ್ಳೇದಾಗ್ತಾ ಇದೆ. ಎಲ್ಲರೂ ಬಂದು ಸ್ವಲ್ಪ ವೀಕ್ಷಣೆ ಮಾಡಿ ಅವರು ಸ್ವಲ್ಪ ಕಷ್ಟಗಳು ಹೇಳ್ಕೊಂಡು 100% ಕ್ಲಿಯರ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನಾನು ರುಚಿತಾ ಅಂತ. ನಮ್ಮದು ಕಂಬಳಿಪುರನೇ. ಕಾಟೇರಮ್ಮ ಅಮ್ಮ ಶಕ್ತಿ ಪೀಠ. ಅಮ್ಮನವರು ಇಲ್ಲಿ 500ಕ್ಕೂ ಹೆಚ್ಚು ವರ್ಷಗಳ ಕಾಲ ಇಲ್ಲಿ ಇದ್ದಾರೆ ಎಂದು ನಾವೆಲ್ಲ ನಂಬಿದ್ದೀವಿ. ಅಮ್ಮನವ್ರು ಇಲ್ಲಿದ್ದಾರೆ. ಮೊದಲು ನಮ್ಮ ಅಪ್ಪ ಅಮ್ಮ ಇಬ್ಬರು ಹೇಳ್ತಾರೆ, ಇಲ್ಲಿ ಅಮ್ಮನವರ ದೇವಾಲಯ ಕಟ್ಟೋದಕ್ಕಿಂತ ಮುಂಚೆ ಯಾರ್ಯಾರು ಜನರಲ್ಲೇ ಈ ಕಡೆ ಬರ್ತಿದ್ರು, ಅಮ್ಮನವರ ಒಂದು ಮಲ್ಲಿಗೆ ಸುವಾಸನೆ, ಆಮೇಲೆ ಯಾರು ಓಡಾಡ್ದಂಗೆ ಗೆಜ್ಜೆ ಒಂದು ಶಬ್ದ, ಅದೆಲ್ಲ ಅವ್ರಿಗೆ ಕೇಳಿಸ್ತಾ